ಬ್ರ್ಯಾಂಡ್ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಕೂಡ ಕಸದ ರಾಶಿ ಗಬ್ಬು ನಾರ್ತಾ ಇದೆ. ನಗರದಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿಯೇ ರಾಶಿ. ಹೀಗಿರುವಾಗ ಯಾವ ರೀತಿಯಾಗಿ ಜನ ವಾಸಿಸ್ತಾರೆ ಅನ್ನೋದೇ ಈಗ ಪ್ರಶ್ನೆ. ಆರ್ಟಿ ನಗರದ ಸುತ್ತಮುತ್ತ ಒಣಗದಂತಹ ಕಸದ ರಾಶಿ ಇದೆ. ವಜೂತ್ ಟ್ರಾನ್ಸ್ಫಾರ್ಮರ್ ಬಳಿಯೇ ಈಗ ರಾಶಿ ರಾಶಿ ಕಸ ಇರೋದು. ಕಸ ತೆಗೆಯೋದಕ್ಕೆ ಯಾರೂ ಕೂಡ ಇಲ್ಲಿ ಬರೋದಿಲ್ಲ ಅಂತ ಅಲ್ಲಿನ ಸ್ಥಳೀಯರು ಕಿಡಿಕಾರ್ತಾ ಇದ್ದಾರೆ. ಜಿಬಿಎ ಅಧಿಕಾರಿಗಳ ವಿರುದ್ಧ ಭುಗಿಲೆದ್ದಂತಹ ಆಕ್ರೋಶ ಇದೆ. ಕಸದಿಂದ ಮುಕ್ತಿ ಕೊಡಿಸುವಂತೆ ಸ್ಥಳೀಯರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಈಗ ಎಲ್ಲಿ ನೋಡಿದ್ರು ಕಸವೇ. ಏನು ಈ ಹಿಂದೆ ಮಹಾನಗರ ಪಾಲಿಕೆ ಇದ್ದಾಗ ಒಂದಷ್ಟು ಕಸಗಳು ಕ್ಲೀನ್ ಆಗ್ತಾ ಇತ್ತು, ಆದ್ರೂ ಎಲ್ಲೋ ಒಂದು ಚೂರು ಕಸಗಳು ಇರ್ತಾ ಇತ್ತು. ಆದ್ರೆ ನಾವು ಈ ಒಂದು ಮಹಾನಗರ ಪಾಲಿಕೆಯನ್ನ ಹೆಸರು ಚೇಂಜ್ ಮಾಡ್ತೇವೆ ಅಂತ ಹೇಳಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮಾಡ್ತಾರೆ. ಆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮಾಡಿದ್ರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಸಂಸ್ಥೆಯ ಹೆಸರಾಯ್ತೆ ಹೊರತು ಗ್ರೇಟರ್ ಬೆಂಗಳೂರು ಆಗ್ಲಿಲ್ಲ. ಸೊ ಉದಾಹರಣೆ ಇಲ್ಲೇ ಇದೆ ನೋಡಿ, ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಒಣ ಕಸ ಬಿದ್ದಿದೆ ಅಂತ. ಒಂದಷ್ಟು ಪ್ಲಾಸ್ಟಿಕ್ಗಳು ಬಿದ್ದವೆ, ಒಂದಷ್ಟು ಯಾವುದೋ ಮನೆಯಲ್ಲಿ ಯೂಸ್ ಮಾಡಿರುವಂಥ ಬೆಂಡು ಚೇರು ಎಲ್ಲವೂ ಕೂಡ ಅಲ್ಲೇ ಬಿದ್ದು ಒದ್ದಾಡ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಬ್ರ್ಯಾಂಡ್ ಆಗಿರಬೇಕಾಗಿತ್ತು ರಸ್ತೆಗಳು, ಈಗ ಇದು ಗಾರ್ಬೇಜ್ ಆಗಿ ಕಸದ ತೊಟ್ಟಿಯಾಗಿ ಮಾರ್ಪಟ್ಟಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ನಗರದಲ್ಲಿ ಎಲ್ಲಿ ನೋಡಿದ್ರು ಕಸದ ರಾಶಿಯೇ ಕಾಣಿಸುತ್ತೆ, ಬೇರೇನು ಕಾಣಿಸೋದಿಲ್ಲ. ಗೊಬ್ಬು ವಾಸನೆ ಬರ್ತಾ ಇರುತ್ತೆ ಇದರಿಂದ. ಆರ್ಟಿ ನಗರದ ಸುತ್ತಮುತ್ತ ಒಣಗಿದಂತಹ ಕಸ ರಾಶಿ ಇದೆ, ಬೇರೆ ಎಲ್ಲೂ ಅಲ್ಲ ಸ್ವಾಮಿ. ಆರ್ಟಿ ನಗರದ ಹತ್ರ ಸುತ್ತಮುತ್ತ ಅಂತಂದ್ರೆ ನೀವು ಅದನ್ನ ಕ್ಲೀನ್ ಆಗಿ ಇಟ್ಕೊಳ್ಬೇಕಾಗತ್ತೆ. ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಡಬ್ಬದ ಪಕ್ಕನೇ ನೀವು ಈ ರೀತಿ ರಾಶಿ ರಾಶಿ ಕಸನ್ ಬಿಟ್ಟಿದ್ದೀರಾ ಅಂತಂದ್ರೆ ಇದನ್ನ ಯಾವಾಗ ಕ್ಲೀನ್ ಮಾಡ್ತೀರಿ? ಯಾಕೆ ಯಾರು ಬಂದು ಇಲ್ಲಿ ಎತ್ಕೊಂಡು ಹೋಗುವಂತ ಕೆಲಸಗಳನ್ನ, ಕಸವನ್ನ ಕ್ಲೀನ್ ಮಾಡುವಂತ ಕೆಲಸಗಳನ್ನ ಯಾರು ಮಾಡೋದಿಲ್ವೇ ನೀವು? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿಚಂದ್ರ ದೂರವಾಣಿ ಸಂಪರ್ಕದಲ್ಲಿ. ಎಸ್ ರವಿಚಂದ್ರ, ಈಗ ಈ ರೀತಿ ಕಸವನ್ನ ನಾವು ನಿಜಕ್ಕೂ ಒಂದು ರೀತಿ ಅಸಹ್ಯ ಆಗುತ್ತೆ. ಇಷ್ಟು ಕಸ ಇದ್ರೂ ಕೂಡ ಯಾರು ಬಂದು ಅಲ್ಲಿ ಕಂಪ್ಲೇಂಟ್ ಮಾಡಿಲ್ವಾ, ಅಥವಾ ಯಾರು ಬಂದು ಇಲ್ಲಿ ಕಸವನ್ನ ಎತ್ಕೊಂಡು ಹೋಗಿಲ್ವಾ? ಏನಾದ್ರೂ ನಿಮ್ಗೆ ಇದ್ರ ಬಗ್ಗೆ ಅಪ್ಡೇಟ್ ಇದೆಯಾ? ಅಲ್ಲಿನ ಸ್ಥಳೀಯರನ್ನ ಮಾತನಾಡಿಸಿದ್ದೀರಾ? ಎಸ್ ಇಂಚರ ಏನಂದ್ರೆ, ಈಗ ಏನೋ ಆರ್ ಟಿ ನಗರ ಇರುವಂತ 6th ಬ್ಲಾಕ್ ನಲ್ಲಿ ಏನು ಫಸ್ಟ್ ಮೇನ್ ರೋಡ್ ರಸ್ತೆ ನಿವಾಸಿ ಮತ್ತೆ ಏನು ಅವ್ರು ಹೇಳಿದ್ರು, ಕೆಲವೊಬ್ರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನು ಈಗ ಆಲ್ರೆಡಿ ಜಿಬಿಎಕ್ಕೆ ಕಸ ಇದೆ ಎತ್ಕೊಳ್ಳಿ, ಇಲ್ಲಾಂದ್ರೆ ಅದು ಏನೋ ವೈರ್ ಇದೆ ಎಲ್ಲ ಎತ್ಕೊಂಡ್ರೆ ಎಲ್ಲ ಫುಲ್ ಬೆಂಕಿ ಎತ್ಕತ್ತೆ, ಕಸ ರಾಶಿನ ಒಣಗಿ ಹೋಗಿದೆ ಅಂತ ಕೂಡ ಈಗಾಗಲೇ ಕಂಪ್ಲೇಂಟ್ ಮಾಡಿದ್ರು. ಅಷ್ಟಲ್ಲದೆ ಯಾರು ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ಆದ್ರೆ ಅಲ್ಲಿ ಕೂಡ ಮತ್ತೆ ಭಾರಿ ದುರ್ವಾಸನೆ ಕೂಡ ಬರ್ತಾ ಇದೆ ಅಂತ ಸ್ಥಳೀಯರು ಕೂಡ ಏನೋ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟಲ್ಲದೆ ಅದರ ಪಕ್ಕದಲ್ಲಿ ಏನೋ ದೊಡ್ಡದಾಗಿದೆ ಟ್ರಾನ್ಸ್ಫಾರ್ಮರ್ದು, ಅದು ವಿದ್ಯುತ್ ತಂತಿಗಳು ತಗಲಿ ಅಥವಾ ಯಾರದು ಸಿಗರೇಟ್ ಅಥವಾ ಈ ತರ ಕಿಡಿ ಸೇದಿ ಅಲ್ಲಿ ಏನೋ ಬೀಸ ಹಾಕ್ಬಿಟ್ರೆ ಸ್ವಲ್ಪ ಯಾಮಾದ್ರೂ ಕೂಡ ದೊಡ್ಡ ಪರಿಣಾಮ ಉಂಟಾಗ್ಬೋದು ಅಂತಾನೆ ಹೇಳ್ಬೋದು. ಇಂಚರ ಒಂದ್ ಕಡೆ ನೋಡಿದ್ರೆ ಜಿಪಿ ವತಿಯಿಂದ ಕಸ ಎತ್ತುವ ಅಂತ ಕೆಲಸ ಸರಿಯಾಗಿ ನಡೀತಿಲ್ಲ. ಸಾಕಷ್ಟು ಕೂಡ ಅಲ್ಲಿ ಏನು ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಅಷ್ಟಲ್ಲದೆ ಹಲವು ಬಾರಿ ಸ್ಥಳೀಯರು ಅಧಿಕಾರಿಗಳಿಗೆ ಈಗಾಗಲೇ ಮನವಿ ಕೂಡ ತಿಳಿಸಿದ್ದಾರೆ, ಕ್ರಮ ತಗೊಳ್ಳಿ, ಇಲ್ಲಿ ಕಸ ಇದೆ ಅಂತ ಹೇಳಿದ್ರು. ಆದ್ರೆ ಯಾವುದೇ ರೀತಿ ಅವರು ಸ್ಪಂದಿಸಿಲ್ಲ. ಇನ್ನೊಂದ್ ಕಡೆ ನೋಡೋದ್ರೆ ಏನು ಸಿಲಿಕಾನ್ ಸಿಟಿ ಅಂತ ಕರೀತಿರುವುದು, ಆದ್ರೆ ಬೆಂಗಳೂರಿನ ಪರಿಸ್ಥಿತಿ ಈಗ ಗಾರ್ಬೇಜ್ ಸಿಟಿ ಆಗಂತ ಕೂಡ ಈಗ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಅಷ್ಟಲ್ಲದೆ ತಕ್ಷಣ ಅಧಿಕಾರಿಗಳು ಗಮನ ಹರಿಸಿ ಕಸದ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹಾರ ಕೊಡಿಸ್ಬೇಕಂತೂ ಸ್ಥಳೀಯರು ಕೂಡ ಈಗ ಮನವಿ ಮಾಡ್ತಿದೆ. ಇಂಚಾರ ಸರ್ ರವಿಚಂದ್ರ, ಇನ್ನ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಇಷ್ಟೊಂದು ಕಸ ಇರೋದಕ್ಕೆ ಅಧಿಕಾರಿಗಳು ಏನ್ ಹೇಳ್ತಾರೆ? ಇದ್ರ ಬಗ್ಗೆ ಮಾತನಾಡ್ಸಿದ್ರ ಅಧಿಕಾರಿಗಳನ್ನ? ಅಧಿಕಾರಿಗಳ ಸ್ಥಳೀಯರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ರು. ಆದ್ರೆ ಕೇಳಿದ್ರೆ ನಾವು ಈಗಾಗಲೇ ಕ್ಲೀನ್ ಮಾಡ್ತೀವಂತ ಬರೀ ಏನೋ ಹೇಳಿಕೆ ಒಂದು ನೀಡ್ತಾರೆ. ಆದ್ರೆ ಯಾವುದೇ ರೀತಿ ಬಂದು ಏನು ಈ ಪೌರ ಕಾರ್ಮಿಕರಿಂದ ಕರೆಸಿ ಅವರು ಕ್ಲೀನ್ ಮಾಡ್ತಾ ಇಲ್ಲ, ನಾವು ಇವತ್ ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಉಡಾಫೆ ಉತ್ತರ ನೀಡ್ತಾ ಇದಾರೆ ಇಂತರ ಏನೋ ಅಧಿಕಾರಿಗಳು. ಓಕೆ 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 ರವಿಚಂದ್ರ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು.